ಅದರಂತೆ ಏನು ಪ್ರತಾಪ್ ಸಿಂಹ ಅವರು ಏನ್ ಕೇವಲವಾಗಿ ಮಾತಾಡ್ತೀರಾ ಸ್ವಾಮಿ ಹರೀಶ್ ಗೌಡ್ರ ಮೇಲೆ ಅವೆಲ್ಲ ಮಾತಾಡ್ಬಿಡಿ ಸ್ವಾಮಿ. ನಮ್ಮ ಹತ್ರ ಬನ್ನಿ, ನಾವು ಮಾತಾಡ್ತೀವಿ ಯೂತ್ ಕಾಂಗ್ರೆಸ್ನವರು. ಹರೀಶ್ ಗೌಡ್ರು ಹೋಗಿ ವಿದ್ಯಾರ್ಥಿಗಳಿಗೆ ನಾವು ಏನು ಯುವ ಕಾಂಗ್ರೆಸ್ ವತಿಯಿಂದ ಏನು ಕಾಲೇಜಿನ ಯುವಕ ಯುವತಿಯರಿಗೆ ನಾವು ಅವೇರ್ನೆಸ್ ಮೂಡಿಸ್ತೀವಿ ಅಂತ ಹೋಗಿರೋದು ಸ್ವಾಮಿ. ನಾವೇನ್ ಸ್ಟ್ರೈಕ್ ಮಾಡಕ್ ಹೋಗಿಲ್ಲ ಕಾಲೇಜ್ ಒಳಗಡೆ. ಅವೇರ್ನೆಸ್ ಮೂಡ್ಸಕ್ ಹೋಗಿದ್ರೆ ನೀವು ಬಿಜೆಪಿ ಗೂಂಡಾಗಳನ್ನ ಕರ್ಕೊಂಡ್ಬಂದು ಅಲ್ಲಿ ನಿಲ್ಲಿಸ್ಕೊಂಡು ಅವ್ರಿಗೆ ಏನು ಹರೀಶ್ ಗೌಡ್ರ ಪ್ರತಿಭಟನೆ ಹೋಗ್ತೀರಾ? ಏನ್ ಅವ್ರೇನ್ ಕೆಟ್ಟದ್ ಮಾಡ್ತಿದ್ರ? ಹರೀಶ್ ಗೌಡ್ರ ಹೋಗಿ ಕೆಟ್ಟದ್ ಮಾಡ್ತಿದ್ರ? ಮಕ್ಳಿಗೆ ಹೋಗಿ ಕಾಂಗ್ರೆಸ್ ಸೇರ್ಕೊ ಅಂತ ಹೇಳ್ತಿದ್ರ? ಪ್ರಚೋದನೆ ಮಾಡ್ತಿದ್ರ? ನೀಟ್ ಪ್ರಶ್ನೆ ಪತ್ರಿಕೆ ವಿರುದ್ಧ ಅವೇರ್ನೆಸ್ ಜಾಗೃತಿ ಮೂಡಿಸ್ತಿದ್ರು. ಅದಕ್ಕೂ ನೀವು ತಡಿತೀರಾ ಅಂದ್ರೆ ನಿಮ್ ಎಂತ ಮನಸ್ಥಿತಿ ಅವರು ಸ್ವಾಮಿ? ನೀವು ಕಾಂಗ್ರೆಸ್ ಕಚೇರಿಗೆ ನೀವು ಮುತ್ತಿಗೆ ಹಾಕೋದಲ್ಲ, ನಾವೇ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಮುಂದಿನ ದಿನಗಳಲ್ಲಿ. ತಪ್ಪು ಮಾಡಿರೋದು ನೀವು ಸ್ವಾಮಿ. ನೀವು ಹೊರಗಡೆ ಬಂದು ಉತ್ತರ ಕೊಡಿ ಸ್ವಾಮಿ. ಸ್ಟ್ರೈಕ್ ಯಾಕೆ ಮಾಡ್ತೀರಾ? ಕಾಂಗ್ರೆಸ್ ಕಚೇರಿಗೆ ಯಾಕೆ ಮುತ್ತಿಗೆ ಹಾಕ್ತೀರಾ? ಯಾಕೆ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಬಂದು ಉತ್ತರ ಕೊಡಿ. ಯಾಕೆ ವಿದ್ಯಾರ್ಥಿಗಳು ಹೊಡೆದ್ರಿ ಬಂದು ಉತ್ತರ ಕೊಡಿ. ಕಾರ್ಗಳು ಸ್ಕೂಟರ್ಗಳು ನಿಂತಿದ್ರೆ ಲಾಠಿ ಹೊಡೆದ್ಬಿಟ್ಟು ಅದಕ್ಕೆ ಬಂದು ಉತ್ತರ ಕೊಡಿ ಸ್ವಾಮಿ. ಪೊಲೀಸರನ್ನ ಇಟ್ಕೊಂಡು ದಬ್ಬಾಳಿಕೆ ಮಾಡ್ತಿದ್ರ ಜನಗಳ ಮೇಲೆ. ನಿಮ್ ಸರ್ಕಾರ ಜಾಸ್ತಿ ದಿನ ಇರಲ್ಲ ಸ್ವಾಮಿ, ಬದಲಾಗೇ ಆಗತ್ತೆ, ಕಾಲಚಕ್ರ ತಿರುಗತ್ತೆ. ಕೆಳಗಿದ್ದವ್ರ ಮೇಲೆ ಹೋಯ್ತಾರೆ, ಮೇಲಿದ್ದವ್ರ ಕೆಳಗೆ ಹೋಗೇ ಹೋಯ್ತಾರೆ. ನಿಮ್ ಸರ್ಕಾರ ಯಾವತ್ತಿದ್ರು ಬದಲಾಗೇ ಆಗತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ತಕ್ಕಪಾಠ ಕೆಲಸವನ್ನ ಯೂತ್ ಕಾಂಗ್ರೆಸ್ನವರು ಮಾಡ್ತೀವಿ. ಪ್ರತಾಪ್ ಸಿಂಹ ಅವರು ಇದು ನಿಮ್ಗೆ ಕೊನೆ ಎಚ್ಚರಿಕೆ. ನಾವು ಹೇಳ್ತಿರೋದು ನಿಮ್ಗೆ ದಯವಿಟ್ಟು ಧರ್ಮಗಳ ಜಾತಿಗಳ ನಡುವೆ ಎತ್ತು ಕಟ್ಟಬೇಡಿ ಸ್ವಾಮಿ. ನಿಮ್ಗೆ ಇಲ್ಲಿ ಯಾವ ಟಿಕೆಟ್ ಸಿಗಲ್ಲ ಮೈಸೂರಲ್ಲಿ. ನಿಮ್ಗೆ ಟಿಕೆಟ್ ಕೊಡಕ್ ನಿಮ್ ಪಕ್ಷದವ್ರು ನಿಮ್ಮನ್ನು ಬಿಡಲ್ಲ. ಅಲ್ಲೇ 2 ಗುಂಪಿದೆ. ಫಸ್ಟ್ ಆ ಗುಂಪನ್ನ ಸರಿಪಡಿಸ್ಕೊಳ್ಳಿ, ಆಮೇಲೆ ಕಾಂಗ್ರೆಸ್ ಅವ್ರನ್ನ ಹರೀಶ್ ಗೌಡ್ರನ್ನ ಆಮೇಲೆ ನೀವು ಟಾರ್ಗೆಟ್ ಮಾಡಿ ಸ್ವಾಮಿ. ಇದು ಕೊನೆ ಎಚ್ಚರಿಕೆ. ಮುಲ್ಲಾಗಳು ಅವೆಲ್ಲ ಮಾತಾಡ್ಬೇಡಿ ಸ್ವಾಮಿ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ರಕ್ತನೂ ಒಂದೇ ಅಲ್ವಾ ಸ್ವಾಮಿ? ನಮ್ಗೆ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಅವ್ರ ರಕ್ತ ಕೊಟ್ರೆ ಅವ್ನಿಗೆ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರೋನ್ಗೆ ಅವ್ನ ರಕ್ತ ಬೇಡ ಅಂತೀವ? ತಗೊಳ್ಳೇಬೇಕು ತಾನೆ. ಎಲ್ಲ ಗೀಮಿಕ್. MLA ಟಿಕೆಟ್ ಗೀಮಿಕ್, ಇದು ಬೇರೆ ಏನೂ ಇಲ್ಲ.